Hello everyone, I am Vijay Badiger. ಯುವರಾಜ್ ಸಿಂಗ್ ಭಾರತ ಮತ್ತು ವಿಶ್ವ ಕಂಡಂಥ ಅತ್ಯಂತ ಶ್ರೇಷ್ಠ ಆಲ್ರೌಂಡರ್ ಆಟಗಾರ. ಹಿ ಕ್ಯಾನ್ ಬಾಲ್, ಹಿ ಕ್ಯಾನ್ ಬ್ಯಾಟ್ ಆ್ಯಂಡ್ ಹಿ ಕ್ಯಾನ್ ಫೀಲ್ಡ್ ಆ್ಯಸ್ ವೆಲ್. ಭಾರತ ಕ್ರಿಕೆಟ್ ತಂಡಕ್ಕೆ ಎಂಥದೇ ಕಠಿಣ ಪರಿಸ್ಥಿತಿ ಬಂದರೂ ಕೂಡ ಆ ಪರಿಸ್ಥಿತಿಯನ್ನು ಎದುರಿಸಿ ಗೆಲುವನ್ನು ತಂದುಕೊಡುವಂಥ ಸಾಮರ್ಥ್ಯ ಯುವರಾಜ್ ಸಿಂಗ್ ಇತ್ತು. ಬಿಕಾಸ್ ಹಿ ವಾಸ್ ಅ ವೆರಿ ಗುಡ್ ಆಲ್ರೌಂಡರ್. ಅದೇ ರೀತಿ ವೆನ್ ಇಟ್ ಕಮ್ಸ್ ಟು ಇನ್ವೆಸ್ಟ್ಮೆಂಟ್, ನಿಮಗೆ ಒಳ್ಳೆ ರಿಸಲ್ಟ್ ಬೇಕು, ಒಳ್ಳೆ ಪರ್ಫಾರ್ಮೆನ್ಸ್ ಬೇಕು, ಲಾಂಗ್ ಟರ್ಮಲ್ಲಿ ಒಂದು ಒಳ್ಳೆ ವೆಲ್ತ್ ಕ್ರಿಯೇಟ್ ಆಗಬೇಕಂದ್ರೆ ದೆನ್ ಯು ಮಸ್ಟ್ ಇನ್ವೆಸ್ಟ್ ಇನ್ ಟು ಮಲ್ಟಿ ಕ್ಯಾಪ್ ಕ್ಯಾಟಗರಿ ಮ್ಯೂಚುವಲ್ ಫಂಡ್. ಹಾಗಾದರೆ ವಾಟ್ ಈಸ್ ಅ ಮಲ್ಟಿ ಕ್ಯಾಪ್ ಕ್ಯಾಟಗರಿ ಮ್ಯೂಚುವಲ್ ಫಂಡ್? ಆ್ಯಸ್ ಪರ್ ದ ಸೆಬಿ ಗೈಡ್ಲೈನ್ಸ್, ಆ್ಯಸ್ ಪರ್ ದ ಸೆಬಿ ನಾರ್ಮ್ಸ್, ಸೊ ಮಲ್ಟಿ ಕ್ಯಾಪ್ ಕ್ಯಾಟಗರಿ ಮ್ಯೂಚುವಲ್ ಫಂಡ್ ವಿಲ್ ಇನ್ವೆಸ್ಟ್ ಇನ್ ಟು ಅಕ್ರಾಸ್ ದ ಮಾರ್ಕೆಟ್ ಕ್ಯಾಪ್, ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್ ಆ್ಯಂಡ್ ಸ್ಮಾಲ್ ಕ್ಯಾಪ್. ಒಂದು ಉದಾಹರಣೆಯನ್ನು ಕೊಡ್ತೀನಿ. ಇಫ್ ಯು ಆರ್ ಇನ್ವೆಸ್ಟಿಂಗ್ 100 rupees into this scheme will invest into 25 rupees large cap, 25 rupees mid cap, 25 rupees small cap. So remaining 25%, it's a fund manager wish where he wants to invest. ಸೊ ಇತ್ತೀಚೆಗೆ ಆಕ್ಸಿಸ್ ಮ್ಯೂಚುವಲ್ ಫಂಡ್ ಅವರು ಈ ಒಂದು ಕ್ಯಾಟಗರಿನಲ್ಲಿ ದೇ ಹ್ಯಾವ್ ಲಾಂಚ್ಡ್ ನ್ಯೂ ಫಂಡ್ ಆಫರ್ ವಿಚ್ ಈಸ್ ಆಕ್ಸಿಸ್ ಮಲ್ಟಿ ಕ್ಯಾಪ್ ಮ್ಯೂಚುವಲ್ ಫಂಡ್. It's a open-ended mutual fund. The investment window will open from 26th November 2021 and window will close on 10th December 2021. ಸೊ ನಾವು ಯಾಕೆ ಈ ಮಲ್ಟಿ ಕ್ಯಾಪ್ ಕ್ಯಾಟಗರಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು? ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದರಿಂದ ನಮಗೇನು ಬೆನಿಫಿಟು? ಆ್ಯಸ್ ಐ ಸೆಡ್, ಮಲ್ಟಿ ಕ್ಯಾಪ್ ಮ್ಯೂಚುವಲ್ ಫಂಡ್ ವಿಲ್ ಇನ್ವೆಸ್ಟ್ ಇನ್ ಟು ಅಕ್ರಾಸ್ ದ ಮಾರ್ಕೆಟ್ ಕ್ಯಾಪಿಟಲೈಸೇಷನ್. ಸೊ ಲಾರ್ಜ್ ಕ್ಯಾಪ್ ಕಂಪ್ನೀಸ್ ಅಂದರೆ they are the well established companies, so they are the market leader in their segment. ಸೊ ಈ ಕಂಪ್ನಿಗಳಲ್ಲಿ ರಿಸ್ಕ್ ಕಮ್ಮಿ ಇರುತ್ತೆ. ಇಟ್ ವಿಲ್ ಗಿವ್ ಸ್ಟೆಬಿಲಿಟಿ ಟು ಅವರ್ ಪೋರ್ಟ್ಫೋಲಿಯೋ. ಇನ್ನು ಮಿಡ್ ಕ್ಯಾಪ್ ಕಂಪ್ನಿಗಳಂದರೆ ದೇ ಆರ್ ದ ಎಮರ್ಜಿಂಗ್ ಕಂಪ್ನೀಸ್, ಸೊ ದೇ ಆರ್ ಇನ್ ದ ಫೇಸ್ ಆಫ್ ಗ್ರೋತ್ ಆ್ಯಂಡ್ ಎಕ್ಸ್ಪ್ಯಾನ್ಷನ್. ಸೊ ಈ ಕಂಪ್ನಿಗಳು ನಮ್ಮ ಪೋರ್ಟ್ಫೋಲಿಯೋಗೆ ಒಂದು ಗ್ರೋತನ್ನು ಕೊಡುತ್ತೆ. ಇನ್ನು ಸ್ಮಾಲ್ ಕ್ಯಾಪ್ ಕಂಪ್ನೀಸ್ ಅಂದರೆ ದೇ ಆರ್ ಇನ್ ದ ಫೇಸ್ ಆಫ್ ಜಸ್ಟ್ ಸ್ಟಾರ್ಟ್ಅಪ್. ಈಗ ತಾನೇ ಕಂಪ್ನಿಗಳು ಆರಂಭ ಆಗಿರ್ತವೆ. ಶಾರ್ಟ್ ಟರ್ಮಲ್ಲಿ ದೇ ವಿಲ್ ಹ್ಯಾವ್ ಅ ರಿಸ್ಕ್, ಬಟ್ ಇನ್ ದ ಲಾಂಗ್ ಟರ್ಮ್ ದೇ ವಿಲ್ ಗಿವ್ ಮಲ್ಟಿ ಬ್ಯಾಗರ್ ರಿಟರ್ನ್ಸ್ ಟು ಅವರ್ ಪೋರ್ಟ್ಫೋಲಿಯೋ. ಈ ರೀತಿ ಮೂರು ಕ್ಯಾಟಗರಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಇನ್ ದ ಲಾಂಗ್ ಟರ್ಮ್ ವಿ ಕ್ಯಾನ್ ಕ್ರಿಯೇಟ್ ಅ ವೆಲ್ ಡೈವರ್ಸಿಫೈಡ್ ಪೋರ್ಟ್ಫೋಲಿಯೋ. ಅದರ ಜೊತೆಗೆ ಭಾರತ ಜಗತ್ತಿನಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವಂಥ ದೇಶ. ಇನ್ನು 15-20 ವರ್ಷದಲ್ಲಿ ಭಾರತದಲ್ಲಿ ಇನ್ನೂ ಸಾಕಷ್ಟು ಬದಲಾವಣೆ ಮತ್ತು ಬೆಳವಣಿಗೆ ಆಗೋದಿದೆ. ಯಾವಾಗ ಭಾರತ ಬೆಳೆಯುತ್ತೆ ಆವಾಗ ಈ ಕಂಪ್ನಿಗಳು ಕೂಡ ದೇ ವಿಲ್ ಬೆನಿಫಿಟೆಡ್ ಅ ಲಾಟ್. ಯಾವಾಗ ಈ ಕಂಪ್ನಿಗಳ ಬೆನಿಫಿಟ್ ಆಗುತ್ತೆ, ಇನ್ವೆಸ್ಟರ್ಸ್ ವಿಲ್ ಆಲ್ಸೋ ಬೆನಿಫಿಟೆಡ್ ಅ ಲಾಟ್. ನೀವು ಭಾರತದ ಬೆಳವಣಿಗೆಯಲ್ಲಿ ನೀವೇನಾದರೂ ಭಾಗಿದಾರರಾಗಬೇಕಂದ್ರೆ ಯು ಮಸ್ಟ್ ಇನ್ವೆಸ್ಟ್ ಇನ್ ಟು ಆಕ್ಸಿಸ್ ಮಲ್ಟಿ ಕ್ಯಾಪ್ ಮ್ಯೂಚುವಲ್ ಫಂಡ್. ಸೊ ಯಾರಾದರೂ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಇಂಟ್ರೆಸ್ಟೆಡ್ ಇದ್ದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೈ ಪರ್ಸನಲ್ ಮೊಬೈಲ್ ನಂಬರ್ 9964422519. Thank you.